ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತಂದರೆ, ನೀವೇ ಕೂಡ ತಮ್ಬ್ಲೈನಲ್ಲಿ ನೋಡಿರ್ತೀರ. ಸೊ ನನಗೆ ವಾಯ್ಸ್ ಸರಿ ಇಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ. ವೆದರ್ ಕೂಡ ಹಾಗೆ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿವತ್ತು ಅಂದರೆ ವಿಡಿಯೋ ಮಾಡಿ ತುಂಬ ದಿನ ಆಯಿತು. ಎಡಿಟಿಂಗ್ ಮಾಡಿ ಹಾಕಿಲ್ಲ, ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ವಾಯ್ಸ್ ಕೂಡ ಈ ರೀತಿ ಇದೆ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಏನಪ್ಪ ಅಂತ ಅಂದರೆ, ಇವತ್ತು ಅಂದರೆ 5 ವರ್ಷ ಕಂಪ್ಲೀಟ್ ಆಗುತ್ತೆ ನನ್ನ ಮಗನಿಗೆ. ಸೊ ಆವತ್ತಿನ ದಿನವೇ ನನ್ನ ಮಗಳಿಗೆ ನಾಮಕರಣ ಮಾಡ್ಕೊಂಡಿದ್ದೀವಿ. ಬಟ್ ಅದು ನೇಮು ರಿವೀಲ್ ಮಾಡಿರಲಿಲ್ಲ. ಅದನ್ನು ನಾವು ನೇಮಿಂಗ್ ಸೆರೆಮನಿ ಮತ್ತು ಬರ್ತಡೇ 5 ವರ್ಷದ ಎರಡು ಒಂದೇ ತಾವ ಮಾಡ್ಕೊಳ್ಳೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ಸೊ ಅದರದ್ದು ಪ್ರಿಪ್ರೇಷನ್ ನಡೀತಿದೆ. ಏನಪ್ಪ ಅಂದರೆ, ಫಸ್ಟ್ನೇದು ನಾವಿವಾಗ ಅಂದರೆ ಫಸ್ಟು ಕಾರ್ಡೆಲ್ಲ ಹೊಡ್ಸಾಯಿತು. ಬಟ್ಟೆ ತರೋಣ ಅಂತ ಹೇಳ್ಬಿಟ್ಟು ಬಟ್ಟೆ ತರೋದಕ್ಕೆ ಅಂತ ಹೋಗಿದ್ದು. ಅಂದರೆ ಅದೆಲ್ಲ ನಾನು ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಆಗಲಿಲ್ಲ, ವಿಡಿಯೋ ಮಾಡಲಿಲ್ಲ. ಯಾಕಂದರೆ ಪಾಪು ಕೂಡ ಇದ್ಲು, ನನ್ನ ಮಗ ಇದ್ದ. ಸೊ ಟ್ರಾವೆಲ್ ಮಾಡಬೇಕಾಗುತ್ತಲ್ಲ, ಸೊ ಅಷ್ಟು ಕಂಫರ್ಟ್ ಇರಲ್ಲ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಲಿಲ್ಲ. ಅದು ಬಟ್ಟೆದು ಕಲೆಕ್ಷನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ನಾನು ಫಸ್ಟು ಸೆಲೆಕ್ಷನ್ ಮಾಡಿದ್ದಂದರೆ ಈ ಸೀರೆ ನಮ್ಮ ಮನೆಯವರೇ ಸೆಲೆಕ್ಷನ್ ಮಾಡಿದ್ದು. ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನ್ನ ಫೇಸಿಗಂತೂ ಆ ಕಲರು ಇರಲಿಲ್ಲ. ಅಂದರೆ ನನ್ನ ಮದುವೆಯಲ್ಲಿ ಒಂದು ಆ ಕಲರ್ ಸಿಕ್ಕಿತ್ತು ಅಷ್ಟೇ. ಅದಾದಮೇಲೆ ಇದೇ ಕಲರ್ ಇರೋದು. ಸೊ ನನ್ನ ಫೇಸಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಫಸ್ಟೇ ಸೀರೆ ಸೆಲೆಕ್ಷನ್ ಮಾಡ್ಕೊಬಿಟ್ಟು, ಸೀರೆ ಸೆಲೆಕ್ಷನ್ ಆದಮೇಲೆ ನಮ್ಮ ಮನೆಯವ್ರಿಗೆ, ನನ್ನ ಮಗನಿಗೆ, ನನ್ನ ಮಗಳಿಗೆ ಆಮೇಲೆ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಫಸ್ಟು ಸೀರೆ ಸೆಲೆಕ್ಷನ್ ಮಾಡಿಕೊಂಡು, ಸೀರೆ ನಾವು ಹೇಗೆ ಅಂದ್ಕೊಂಡಿದ್ದೋ ಹಾಗೆ ಕೂಡ ಸಿಕ್ತು. ಅದ್ರದ್ದು ಕಾಸ್ಟ್ ಬಂದುಬಿಟ್ಟು 2,600. ಸೊ ಅದು ಕೊಡ್ಬೋದಾ, ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ, ನೋಡಿರ್ತೀರಲ್ಲ. ಸೊ ಇದು ಬ್ಲೌಸು ತಂದಿದ್ದ ದಿನವೇ ಬ್ಲೌಸು ಕೂಡ ಹೊಲಿಯೋದಕ್ಕೆ ಹಾಕಿಬಿಟ್ಟು, ಇನ್ನು ಲೇಟ್ ಆಗಿಬಿಟ್ರೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಅಂದ್ಬಿಟ್ಟು, ಅಂದರೆ ನಮಗೆ ಗೊತ್ತಿರೋರ ಕಡೆನೇ ನಾವು ಹೊಲಿಯೋಕ್ಕೆ ಹಾಕಿದ್ದು. ನನ್ನ ಮದುವೆಯಲ್ಲಿ ಹೊಲಿಸಿದ್ದು, ಅದಾದಮೇಲೆ ಇದೆ ನಾನು ಅವ್ರ ಹತ್ರ ಹೊಲಿಸಿದ್ದು. ಬೇರೆ ಕಡೆ ಎಲ್ಲ ನೋಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿ ಕೂಡ ಇದೆ, ಕಂಫರ್ಟಬಲಾಗಿ ಕೂತಿತ್ತು. ನನಗಂತೂ ಚೆನ್ನಾಗಿ ಕಾಣಿಸ್ತಿತ್ತು. ಅಂದರೆ ಕೇಳಿದವರು ಇವಾಗ ಎಲ್ಲಿ ಹೊಲಿಸಿದ್ದು ಅಂತ ಕೇಳ್ತಿದ್ರು. ಹಿಂಗೆ ಗೊತ್ತಿರೋರ ಹತ್ರ ಹೊಲಿಸಿದ್ದು ಅಂತ ಹೇಳಿದ್ದು. ಅಂದರೆ ನಮ್ಮ ಅಕ್ಕನ ಕಡೆಯಿಂದ ಸ್ವಲ್ಪ ಕಡಿಮೆನೇ ಆಯಿತು ಅಂತ ಅನ್ಕೋಬೋದು. ಇದು ಬಂದುಬಿಟ್ಟು ನನ್ನ ಮಗಂದು ಅದೇ ಹೇಳಿದ್ನಲ್ಲ, ಕಲರ್ ಕಾಂಬಿನೇಷನ್ ಅಂತ ಹೇಳಿಬಿಟ್ಟು. ನನ್ನ ಸೀರೆ ಕಲರೇ ಅವನಿಗೂ ಮ್ಯಾಚ್ ಆಗುತ್ತಾ, ಅಂದರೆ ಸೂಟೇಬಲ್ ಆಗೋ ಥರ ಸಿಕ್ತು. ಗೋಲ್ಡು ಮತ್ತು ಮರೂನ್ ಎರಡು ಕೂಡ ಮಿಕ್ಸ್ ಆಗಿತ್ತು. ತುಂಬಾ ಚೆನ್ನಾಗಿ ಇತ್ತು, ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದು. ಇವಾಗ ಅವನದೇ ಅಲ್ವಾ ಬರ್ತಡೇ, ಇವಾಗ ಅವನಿಗೆ ಸ್ವಲ್ಪ ಡಲ್ಲಾಗಿರೋದು ತೊಗೊಂಡ್ರೆ ಅಷ್ಟು ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ಅವ್ನಿಗೂ ಕೂಡ ಚೆನ್ನಾಗಿರೋದು ತೊಗೊಂಡಿದ್ದು. ಇದು ಬಂದುಬಿಟ್ಟು ಪ್ಯಾಂಟ್ ಅವನಿಗೆ ಮಾಮೂಲಿ ಇವಾಗ ಪುಷ್ಪಕ್ಕೆ ಬರುತ್ತೆ, ಮತ್ತು ಇನ್ನೊಂದು ಧೋತಿ ಥರನೂ ಬರುತ್ತೆ. ಬಟ್ ಈ ಥರದ್ದು ಒಂದು ಕೊಟ್ಟಿದ್ರು ಅಷ್ಟೇ. ಸೊ ಇದು ಬಂದುಬಿಟ್ಟು ನನ್ನ ಮಗಳಿಗೆ, ಅಂದರೆ ಎಲ್ಲ ಕಲರ್ ಕಾಂಬಿನೇಷನ್ ಅದೇ ರೀತಿಲಿ ಸಿಗುತ್ತೆ. ಇವಳಿಗೂ ಕೂಡ ಅಷ್ಟೇ, ಜಾಸ್ತಿ ಹುಡುಕಿಲ್ಲ. ಅಂದರೆ ಮಕ್ಕಳಿಗೆ ಅಷ್ಟು ನೀವು ಅದೇ ಕಲರ್ ಬೇಕು ಅಂದರೆ ಸಿಗೋದಿಲ್ಲ ಅಂತ ಹೇಳಿದರು. ಸ್ವಲ್ಪ ಕಾಂಬಿನೇಷನ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಅದು ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗೇ ಸಿಕ್ಕಿತ್ತು ಕಲರು. ಅದಕ್ಕೆ ತಕ್ಕನಾಗೆ ಒಂದು ಏರ್ ಬೆಂಡ್ ಕೂಡ ತೊಗೊಂಡಿದ್ದೆ ಕಲರ್ದು, ಅದೇ ಕಲರಲ್ಲಿ ಚೆನ್ನಾಗಿತ್ತು. ಅದನ್ನು ಕೂಡ ಎರಡು ಕೂಡ ತೊಗೊಂಡಿದ್ದು. ಇದು ಬಂದುಬಿಟ್ಟು ನಮ್ಮ ಮನೆಯವ್ರದ್ದು ಶರ್ಟ್ ಅಂತೂ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಕ್ಲಾತ್ ನೋಡಿಬಿಟ್ಟೇ ತೊಗೋಬೇಕು ಅಂತ ಅನ್ನಿಸ್ಬಿಡ್ತು, ಆ ಥರ ಇತ್ತು. ಅಂದರೆ ಇವಾಗ ಅವನಿಗೂ ಸಿಕ್ಕಾಯಿತು, ನನಗೂ ಸಿಕ್ಕಾಯಿತು, ನನ್ನ ಮಗಳಿಗೂ ಸಿಕ್ಕಾಯಿತು. ಇವಾಗ ನಮ್ಮ ಮನೆಯವ್ರಿಗೂ ಕೂಡ ಇದೇ ಕ್ಲಾತಲ್ಲಿ ಅದೇ ಕಲರಲ್ಲಿ ಸಿಕ್ಕಿತ್ತು. ನಾವು ಹೇಗೆ ಅಂದ್ಕೊಂಡಿದ್ದು ಹಾಗೆ ಸಿಕ್ತು. ಬ್ರೌನ್ಗೆ ಮರೂನ್ಗೆ ಇದ್ರ ಕಲರು ಬ್ಲ್ಯಾಕ್ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಈಗ ಫಾರ್ಮಲ್ ಟೈಪ್ ಬರುತ್ತಲ್ಲ ಆ ಟೈಪಲ್ಲಿ ತೊಗೊಂಡಿದ್ದು. ಅವರೇ ಮ್ಯಾಚ್ ಮಾಡಿ ಕೊಟ್ಟಿದ್ದರು. ಪ್ಯಾಂಟ್ ಕೂಡ ಅಷ್ಟೇ ಚೆನ್ನಾಗಿದೆ, ಕಂಫರ್ಟಬಲಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಯಿತು. ಪರ್ಚೇಸಿಂಗು ಇದೆಲ್ಲ ಆದಮೇಲೆ ಅವರು ಕಾರ್ಡ್ ಕೂಡ ಆಲ್ರೆಡಿ ಹೊಡ್ಸ್ಬಿಟ್ಟಿದ್ರು, ಇನ್ವಿಟೇಷನ್ ಕಾರ್ಡು. ಅಂದರೆ ನಾವು ಕಡಿಮೆಗೆ ಅಲ್ವಾ ಹೊಡ್ಸಿದ್ದು, ಅಂದರೆ ಗೊತ್ತಿರೋರಿಗೆಲ್ಲ ಫೋನಲ್ಲೇ ಹೇಳ್ಕೊಳ್ಳೋಣ, ಜಾಸ್ತಿ ದೂರ ಇರೋರಿಗೆ ಕಾರ್ಡ್ ಕೊಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಇತ್ತು. ಅವ್ರು ಒಂದು 200-250 ಕಾರ್ಡ್ ಹೊಡಿಸಿದ್ದು. ಆ ಕಾರ್ಡ್ ಕೂಡ ಬಂದಿದೆ.
ಸೊ ಇದೇ ಕಾರ್ಡು. ನಾವೇನಪ್ಪ ಅಂತಂದರೆ ಫಸ್ಟು ಇವಾಗ ಎಲ್ಲ ಕಾರ್ಡು ಚಿಕ್ಕದಾಗೆ ಓಡಿಸ್ತಾರೆ. ಚಿಕ್ಕದಾಗಿ ಬೇಡ, ಓಡಿಸ್ತೀವಿ, ದೊಡ್ಡದಾಗೆ ಓಡಿಸೋಣ ಅಂತ ಹೇಳ್ಬಿಟ್ಟು ಈ ಥರ ಓಡಿಸಿದ್ದು. ಈ ಥರ ಎಲ್ಲ ಬಂದಿತ್ತು. ತುಂಬಾ ಚೆನ್ನಾಗೂ ಮಾಡಿಕೊಟ್ಟಿದ್ರು ಕಾರ್ಡ್ದು. ಈ ಕಡೆ ಬರ್ತಡೇದು, ಈ ಕಡೆ ನಾಮಕರಣ ಇದ್ರದ್ದು ನೇಮಿಂಗ್ ಸೆರೆಮನಿದು ಎರಡು ಒಂದೇ ಆಯಿತು. ಸೊ ಫ್ರೆಂಡ್ಸ್, ಈ ವ್ಲಾಗು ನಿಮಗೆ ಇಷ್ಟ ಇದ್ದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್.